ಏನು ನಡೆದಿದೆ ಅಂತಕ್ಕಂಥದ್ದನ್ನು ಸತ್ಯವನ್ನು ಹೇಳಲಿಕ್ಕೆ ನಾವು ಇವತ್ತು ನಮ್ಮ ಮುದ್ದೇಗೌಡರು ಇಟ್ಟಂಥ ನಂಬಿಕೆಗೆ ಭಾಳ ನಾಜೂಕಾಗಿ ಕೆಲಸವನ್ನು ಮಾಡಿ ಸುಮಾರು 39 ಕೋಟಿ ಹಣವನ್ನು ಒಂದೇ ವರ್ಷ ಉಳಿಸಿರೋದಕ್ಕೆ ನಾವು ಸರಿಯಾದ ದಾಖಲೆಗಳನ್ನು ಕೊಡುವ ಮೂಲಕ ಅವರಿಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದ್ದೇವೆ. ಈ ಒಂದು 5 ವರ್ಷದ ಚಿತ್ರಣ ಈ ರೀತಿ ಇದೆ. 2021ನೇ ಸಾಲಿನಲ್ಲಿ ಮಲೆನಾಡು ಕಾಲೇಜು ಸೊಸೈಟಿ ಬಗ್ಗೆ ಮಾತ್ರ ನಾನು ಹೇಳೋದು, ಬಾಕಿ ಕಾಲೇಜೆಲ್ಲ ಮತ್ತೆ ಹೇಳ್ತೇನೆ. 20,46,000 ರೂಪಾಯಿ ನಷ್ಟದಲ್ಲಿತ್ತು. 21-22ರಲ್ಲಿ 4 ಲಕ್ಷಕ್ಕೂ ಅಧಿಕವಾಗಿ ಲಾಸನ್ನು ಕಂಡಿದೆ. 22-23ರಲ್ಲಿ 2,52 ರೂಪಾಯಿ ಲಾಭಕ್ಕೆ ಬಂದಿದೆ. 23-24ರಲ್ಲಿ 4,58 ಲಾಭಕ್ಕೆ ಬಂದಿದೆ. 24-25ರಲ್ಲಿ 7 ಕೋಟಿ ರೂಪಾಯಿ ಲಾಭದಲ್ಲಿ. ಯಾಕೆ ಅಂತಂದರೆ ನಾವು ಬಿಗಿಯಾದ ನಿಲುವಿನಿಂದ ಅವರಿಗೆ ಸ್ವಲ್ಪ ಪ್ರಶ್ನೆ ಹಾಕೋಕ್ಕೆ ಸ್ಟಾರ್ಟ್ ಆದೋ ಆವಾಗ 7,13,00,000 ಉಳಿದಿದೆ. ಈಗ ಆಡಿಟ್ ಆಗಿಲ್ಲ. ಆಡಿಟ್ ಮಾಡಲಿಕ್ಕೆ ಅವಕಾಶವನ್ನು ನೀಡಿದ ರೀತಿ ಎಲ್ಲ ಕಡೆಗೂ ಅರ್ಜಿ ಕೊಟ್ಟು ನಮಗೆ ಇದು ಮಾಡಿರೋದ್ರಿಂದ ಅಪ್ರಾಕ್ಸಿಮೇಟ್ ಉಳಿದಿರ್ತಕ್ಕಂಥದ್ದು ಬ್ಯಾಂಕಿನ ಎಲ್ಲ ದಾಖಲಾತಿಗಳಿಂದ ನಾವು ಪಡೆದಿರೋಂಥ ಮಾಹಿತಿ ಪ್ರಕಾರ 16,07,00,000 ರೂಪಾಯಿ ಹ್ಯಾಡ್ ಕ್ಯಾಶ್ ಇದೆ. 18 ಕೋಟಿ ರೂಪಾಯಿನ ನಾವು FD ಮಾಡುವ ಮೂಲಕ SBI ಬ್ಯಾಂಕಲ್ಲಿ 8 ಕೋಟಿ, ಬಾಕಿದನ್ನು 10 ಕೋಟಿ SBIನಲ್ಲಿ, 8 ಕೋಟಿ ಇದರಲ್ಲಿ ಕೆನರಾ ಬ್ಯಾಂಕ್ನಲ್ಲಿ FD ಮಾಡಿದ್ದೀವಿ. ವಿವಿಧ ಬ್ಯಾಂಕ್ಗಳಿಂದ ನಾವು ಸೇಕರಣೆ ಮಾಡಿರ್ತಕ್ಕಂಥ ಹಣ 84,81,00,000 ರೂಪಾಯಿ. ಸೊ ನಾವು ಅಧಿಕಾರ ವಹಿಸ್ಕೊಂಡಂತಹ ಡಿಸೆಂಬರ್ 29ನೇ ತಾರೀಕೇನು ಜನವರಿ ಮಾಹೆಯವರೆಗೂ ಅಲ್ಲಿ ಸೊಸೈಟಿಯಲ್ಲಿದ್ದಂಥ ಹಣ 53 ಕೋಟಿಗೂ ಮಿಗಿಲಾಗಿ FD ಮತ್ತು ಹಣಕಾಸಿನ ವ್ಯವಸ್ಥೆ ಇತ್ತು. ಆ 53 ಕೋಟಿ ಕಳೆದಾಗ ನಮಗೆ ಸುಮಾರು 39 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದ್ದೀವಿ. ಈ 39 ಕೋಟಿಲಿ ಇನ್ನೂ 4 ತಿಂಗಳು ಸಂಬಳ ಕೊಡಬೇಕಾಗಿರೋದ್ರಿಂದ 8 ಕೋಟಿ ಕಳೆದರೂ ಸಹ 30 ಕೋಟಿಗೆ ಏನು ಇದಿಲ್ಲ. ಯಾಕೆಂದರೆ ಗುರುದೇವ್ 25 ಲಕ್ಷ ರೂಪಾಯಿ ಉಳಿತಿದೆ ಅಂತ ಹೇಳಿದರು. ನೀವು ಸಂಪೂರ್ಣವಾಗಿ ಆಡಿಟ್ ಮುಖಾಂತರ ಬೇಕಾದರೆ ನಿಮಗೆ ವರದಿನ ಯಾರು ಬೇಕಾದರೂ, ಇದು ಸಾರ್ವಜನಿಕ ಸಂಸ್ಥೆ, ಹೇಳಿ ಕೇಳಿ ಈ 3 ಜಿಲ್ಲೆಯ ರೈತರ ಪ್ರತಿಯೊಬ್ಬರ ಜಾತ್ಯತೀತವಾಗಿ 1 ಎಕರೆ ಮೇಲೆ 2 ರೂಪಾಯಿ ಸೆಸ್ ಹಾಕುವ ಮೂಲಕ ಅದು ಸಾರ್ವಜನಿಕ ಹಣ ಸೇಕರಣೆ ಆಗಿದೆ. ಹಾಸನ ಜಿಲ್ಲೆಯ ಎಲ್ಲ ಆ ಸಂಬಂಧಪಟ್ಟ 4-5 ಗ್ರಾಮದ ಸಂಬಂಧಪಟ್ಟ ರೈತರು ಕೊಟ್ಟಂತಹ ಕೊಡುಗೆಯಿಂದ ಸುಮಾರು 54 ಎಕರೆ ಇವತ್ತು ಸಾವಿರಾರು ಕೋಟಿಗೆ ಬೆಲೆ ಬಾಳುವಂಥ ಆಸ್ತಿಯನ್ನು ದಾನವಾಗಿ ವಿದ್ಯಾಸಂಸ್ಥೆಗೆ ಕೊಟ್ಟಿದ್ದಾರೆ. ಆ ದಾನವಾಗಿ ಕೊಟ್ಟಿರೋಂತಕ್ಕಂಥ ಆಸ್ತಿನ ಇವರು ಎಲ್ಲ ಕಾಲೇಜನ್ನು ಲಾಸಲ್ಲಿ ತೋರಿಸಿ, ಯಾಕೆ ಅಂತಂದರೆ ನಮ್ಮ ಬೈಲಾದಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ಸಂಸ್ಥೆ ಲಾಸ್ನಲ್ಲಿ ನಡೆದರೆ ಆ ಸಂಸ್ಥೆಯನ್ನು ಇನ್ನೊಂದು ಸಂಸ್ಥೆಗೆ ಮರ್ಜ್ ಮಾಡ್ತಕ್ಕಂಥ ಒಂದು ಅವಕಾಶ ಇರೋದ್ರಿಂದ ಎಲ್ಲ ಕಾಲೇಜು, ಲಾ ಕಾಲೇಜು ಒಂದು ಬಿಟ್ಟರೆ ಅದು ಸಂಪೂರ್ಣ ಅನುದಾನಿತ ಕಾಲೇಜು, ಅದು ಒಂದು ಆದಾಯ ಬಿಟ್ಟರೆ ಬಾಕಿವೆಲ್ಲವನ್ನು ನಷ್ಟದಲ್ಲೇ ತೋರಿಸ್ಕೊಂಡು ಬಂದಿದ್ದಾರೆ. AVK PU ಕಾಲೇಜು ನಷ್ಟ ಇದೆ, ಡಿಗ್ರಿ ಕಾಲೇಜ್ ನಷ್ಟದಲ್ಲಿದೆ. HRIH ಬಹಳ ಉತ್ತಮ ಸ್ಥಿತಿಯಲ್ಲಿದ್ದಂಥ HRIH ಈ ಕಳೆದ 5 ವರ್ಷದಲ್ಲಿ 5 ಕೋಟಿಗೂ ಅಧಿಕ ಹಣ ಇದ್ದದ್ದು ಇವತ್ತು ನಾವೇ ಸೊಸೈಟಿಯಿಂದ ಗಳಿಸಬೇಕಾಗಿದೆ. ನಮ್ಮ MTE ಸೊಸೈಟಿಯ ಒಂದು ಅಕೌಂಟ್ ಏನಿದೆ, ನಾವು ಅಧಿಕಾರ ವಹಿಸ್ಕೊಂಡಾಗ ಅಲ್ಲಿದ್ದಂಥ ಸಿಬ್ಬಂದಿಗೆ ಸಂಬಳ ಕೊಡಲಿಕ್ಕೂ ದುಡ್ಡಿಲ್ಲದೆ ನಾವು ಬಾಯ್ಸ್ ಹಾಸ್ಟೆಲಿಂದ 1 ಕೋಟಿಯನ್ನು ತಗೊಂಡು ಕಾಂಟ್ರಾಕ್ಟ್ನರ್ ಅವರು ಏನು ಬಿಲ್ ಉಳಿಸೋಗಿದ್ರು, ಹಿಂದಿನ ಆಡಳಿತ ಮಂಡಳಿ ಸುಮಾರು 2.5 ಕೋಟಿ ಬಿಲ್ಲನ್ನು ಉಳಿಸಿತ್ತು. ಅವರಿಗೆ ಬಿಲ್ ಕೊಡಬೇಕಾದ ಸಂದರ್ಭದಲ್ಲಿ ಅಲ್ಲಿ 1 ಕೋಟಿ ತಂದು ಇವತ್ತು ಒಂದೇ ವರ್ಷಕ್ಕೆ ಅಲ್ಲಿ 5 ಕೋಟಿ